ಈ ಭದ್ರಾವತಿಯಲ್ಲಿ ನಾವು ಬೈಪಾಸ್ ಒಳಗೆ ಕೂತಿದ್ವಿ, ಹಿಂಗೆ ಹಾದು ಹೋಗ್ತಿರೋದು CM ಅವರು, ಮುಖ್ಯಮಂತ್ರಿಗಳು. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಗಣ್ಣನವರ ಅಭಿಮಾನಿಗಳು. ಈಗ ವಿಚಾರ ನಮ್ದೇನು ಅವ್ರು ಮುನ್ನೆ ಮಾಡ್ತೀವಿ ಅಂತಂದರೆ, ಚುನಾವಣೆಗೆ ಮುಂಚೆ ಏನು ಕಾರ್ಖಾನೆ ಪುನರಾರಂಭ ಮಾಡ್ತೀವಿ ಅಂತೇಳಿ ನಮ್ಮ ಶಾಸಕರು ಏನು ಘೋಷಣೆ ಮಾಡಿದರು, ಇವರು ಕೂಡ ಮುಖ್ಯಮಂತ್ರಿಗಳು ಕನಕಮಂಟಪದಲ್ಲಿ ಬಂದಾಗ ಇವ್ರಿಗೆ ಗೆಲ್ಸ್ಕೊಡಿ, ಕಾರ್ಖಾನೆ ಪ್ರಾರಂಭ ಮಾಡ್ಸೋಕೆ ಜವಾಬ್ದಾರಿ ನಂದು ಅಂತೇಳಿ ಅವರು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದು ಕೂಡ ಇದೆ. ನಮಗೆ ವಿಶ್ವಾಸ ಇದೆ, ಇನ್ನು 1 ವರ್ಷದೊಳಗಡೆ ಕಾರ್ಖಾನೆಗೆ ಪುನರಾರಂಭ ಮಾಡ್ತಕ್ಕಂಥ ಎಲ್ಲ ಜವಾಬ್ದಾರಿನ MPM ಕಾರ್ಖಾನೆ, ಮೈಸೂರು ಬೀಲ್ ಕಾರ್ಖಾನೆಯನ್ನು ಪ್ರಾರಂಭ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಭದ್ರಾವತಿ ಜನಕ್ಕಿದೆ. ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ನಮಗೂ ಕೂಡ ಇದೆ, ನಾವು ಕೂಡ ಕಾಯ್ತಾ ಇದ್ದೀವಿ ಅದನ್ನು. ಈ ಬಜೆಟ್ನಲ್ಲೇ ಬಹುಶಃ ನಮ್ಮ ವಿಚಾರಗಳು ತರ್ತಾರೇನೋ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಶಿವಮೊಗ್ಗ ಜಿಲ್ಲೆಗೆ ಅಥವಾ ಭದ್ರಾವತಿಗೆ ಏನು ಕೊಡುಗೆ ನಿರೀಕ್ಷೆ ಇದೆ ನಿಮಗೆ ಬಜೆಟಲ್ಲಿ? ನಮಗೆ ಭದ್ರಾವತಿ ಅಂತಂದರೆ ನೋಡಿ, 2 ಕಾರ್ಖಾನೆ. ಈಗ VS ನಮ್ಮ ಕುಮಾರಣ್ಣವ್ರು ಹೇಳ್ದಂಗೆ JDS ಬರೀ ಬಾಯಿಗೆ ತುಪ್ಪ. ಆವಾಗ ರಮಣದುರ್ಗ ಮೈಸೂರಲ್ಲಿ 150 ಎಕರೆ ಜಮೀನು ನಮ್ಮ ಶಾಸಕರ ತಂದು ಕೊಟ್ಟಿದ್ದು. ಅದು ತಂದು ಕೊಟ್ಟಿದ್ದಕ್ಕೆ ಇಷ್ಟು ವರ್ಷ ಮುಂದೂಡ್ಕೊಂಬಂತು. ಆ ಮೈಸೂರು ತೋರಿಸಿ ಅದನ್ನು ಖಾಸಗೀಕರಣ ಮಾಡ್ದಂಗೆ ನೋಡ್ಕೊಂಡಿದ್ದಾರೆ. ಈಗ ಹೇಳ್ದಂಗೆ ಈ JDS ಅವರು BJP ಕೈಲಿ ಏನೂ ಆಗಲ್ಲ, ಬರೀ ಮಾತು ಬಿಟ್ಟರೆ ಬೇರೆ ಎಂಥದಿಲ್ಲ. ಜಾತಿ ಧರ್ಮ ಅನ್ನೋ ವಿಚಾರ ಬಿಟ್ಟರೆ ಏನೂ ಇಲ್ಲ. ಅವರು ಏನಾರ ಅಭಿವೃದ್ಧಿ ಇದೆ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿದೆ, ನಮ್ಮ ಭದ್ರಾವತಿ ಶಾಸಕರ ಸಂಗಮೇಶ್ವರ ಕಡೆ. ಆನಂತರ ನಮ್ಮ ಗಣೇಶರು ಏನಿದ್ದಾರೆ 2028ಕ್ಕೆ ಅವರೇ ನಮ್ಮ ಭದ್ರಾವತಿ ಶಾಸಕರು ಅಂತ ಈಗಲೇ ನಾವು ಹೇಳ್ತಾ ಇದ್ದೀವಿ. ನಿಮ್ದು ಹೇಗಿದೆ ಇದು ಪ್ಲಾನ್, ಹೇಗಿದೆ ಗೆಲ್ಲಕ್ಕೆ 2028? ಎರಡನೇ ಮಾತು ಸರ್, ಭದ್ರಾವತಿಲಿ ವಿರೋಧ ಪಕ್ಷನೇ ಇಲ್ಲ ಸರ್, ವಿರೋಧ ನಾಯಕರೇ ಇಲ್ಲ. ನಮ್ಮ ಗಣೇಶ್ ಅವ್ರ ಮುಂದೆ ಬೇರೆ ಯಾವ ನಾಯಕರೇ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ನಿಮ್ಮ ಹೆಸರು ಹೇಳಿ. ವಿಶ್ವಾಸ ಇದೆ. ನಿಮ್ಮ ಸರ್ ಹೆಸರು ಹೇಳಿ. ಅದೇ ಹೇಳ್ತೀನಿ, ನಮ್ಮ ಗಣೇಶ ನಡೆಸುತ್ತೆ ಸರ್. ಅವ್ರಿಗೆ ಗಣೇಶ್ ಅವ್ರ ಮುಂದೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಅಪೋಸಿಟ್ ಕ್ಯಾಂಡಿಡೇಟ್ ಇಲ್ಲ.